ಹಲೋ ಪ್ರಿಯ ವೀಕ್ಷಕರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ. ಭಾರತದ ಯಾವುದೇ ಹಳ್ಳಿಗಳಿಗೆ ಹೋದರೂ ನಮಗೆ ಅಲ್ಲಿ ದೇವರುಗಳ ಮತ್ತು ದೇವತೆಗಳ ಗುಡಿಗುಂಡಾರಗಳು ಸಿಗುತ್ತವೆ. ಈ ಗುಡಿಗುಂಡಾರಗಳು ಇಲ್ಲೇ ಇರತಕ್ಕಂಥ ಹಳ್ಳಿಗಳೇ ಇಲ್ಲ ಅಂತ ಹೇಳ್ಬೋದು. ಆದರೆ ಈ ಗುಡಿಗುಂಡಾರಗಳಲ್ಲಿ ಕೂಡ ಒಂದು ವಿಶಿಷ್ಟತೆ ಇದೆ. ಪ್ರತಿ ಊರಿನಲ್ಲಿಯೂ ಕೂಡ ನಾವು ದೇವತೆಗಳ ಗುಡಿಗಳು, ಮಂದಿರಗಳು ಪ್ರಮುಖವಾದ ಅಂಶಗಳಾಗಿರ್ತವೆ. ಈ ದೇವತೆಗಳಲ್ಲಿ ಕೂಡ ನಾವು ಬೇರೆ ಬೇರೆ ತೆರನಾದ ವಿಷಯಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಊರಿನಲ್ಲಿ ಶಿವ, ವಿಷ್ಣು, ಹನುಮಂತ, ವೀರಭದ್ರ ಮತ್ತು ದುರ್ಗೆ, ದೇವಮ್ಮ ಇನ್ನಿತರ ದೇವತೆಯರ ಗುಡಿಗಳನ್ನು ಕಾಣಬಹುದು. ಈ ಗುಡಿಗಳಲ್ಲಿ ಶೈವ, ವೈಷ್ಣವ ಮತ್ತು ಶಾಕ್ತ ಪರಂಪರೆಯನ್ನು ಕೂಡ ನಾವು ತಿಳ್ಕೊಳ್ಳಬಹುದು. ಸಾಮಾನ್ಯವಾಗಿ ಬಹಳ ಹಳ್ಳಿಗಳಲ್ಲಿ ಈ ಶೈವ ದೇವಾಲಯಗಳೇ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಶಾಕ್ತ ದೇವಾಲಯಗಳೇ ಹೆಚ್ಚಿನ ಸಂಖ್ಯೆಯಲ್ಲಿವೆ. ವೈಷ್ಣವ ದೇವಾಲಯಗಳು ಇವೆ, ಆದರೆ ಅವುಗಳ ಸಂಖ್ಯೆ ಅಷ್ಟೇನು ಹೆಚ್ಚಿಲ್ಲ ಅಂತ ಅನ್ನಿಸ್ತಾ ಇದೆ. ಇದರ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನ ಆಗಬೇಕಾಗಿದೆ. ಈ ಶೈವ ವೈಷ್ಣವ ದೇವಾಲಯಗಳು ಶಿಷ್ಟ ಪರಂಪರೆಯನ್ನು ಪ್ರತಿನಿಧಿಸಿದರೆ, ಸ್ತ್ರೀ ದೇವತೆಗಳ ದೇವಾಲಯಗಳು ಈ ಶಾಕ್ತ ಪರಂಪರೆಯನ್ನು ಪ್ರತಿನಿಧಿಸ್ತವೆ. ಸಾಮಾನ್ಯವಾಗಿ ಪ್ರತಿ ಹಳ್ಳಿಯಲ್ಲೂ ಒಂದು ಗ್ರಾಮ ದೇವತೆ ಇರುತ್ತೆ ಮತ್ತು ಗ್ರಾಮ್ಯ ದೇವತೆಗಳು ಇರ್ತವೆ. ಇಲ್ಲಿ ಗ್ರಾಮ ದೇವತೆ ಮತ್ತು ಗ್ರಾಮ ದೇವತೆಗಳ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಮಟ್ಟಿಗೆ ಅಧ್ಯಯನಕ್ಕಾಗಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಗ್ರಾಮ ದೇವತೆ ಆ ಊರಿನ ಅಧಿದೇವತೆ. ಗ್ರಾಮ್ಯ ದೇವತೆ ಆ ಊರಿನಲ್ಲಿರ್ತಕ್ಕಂಥ ಇತರ ದೇವತೆಗಳು. ಸಾಮಾನ್ಯವಾಗಿ ಈ ದೇವತೆಗಳನ್ನು ನಾವು ಅನೇಕ ಹೆಸರುಗಳಿಂದ ಕರಿತಾ ಇದ್ದೇವೆ. ದ್ಯಾವಮ್ಮ, ದೇವಮ್ಮ, ಸುಂಕ್ಲಮ್ಮ, ತಾಯಮ್ಮ, ಅಣ್ಣಮ್ಮ, ಕರಗರಮ್ಮ, ಕಬ್ಬಾಳಮ್ಮ, ಚೌಡಮ್ಮ, ಗಾಳೆಮ್ಮ, ಬನಶಂಕರಿ, ಹಾಸನಾಂಬೆ, ಮಾರಿಕಾಂಬೆ, ಮುಂಬಾಂಬೆ, ಕಾಳಿಕಾದೇವಿ, ಮುಂಬಾದೇವಿ, ದುರ್ಗಾದೇವಿ ಇತ್ಯಾದಿ ಇತ್ಯಾದಿ. ಅಂದರೆ ಇವರುಗಳನ್ನು ಬೇರೆ ಹೆಸರಿನಿಂದ ಕರೆದರೂ ಕೂಡ, ದೇವತೆಗಳನ್ನು ಬೇರೆ ಹೆಸರಿನಿಂದ ಕರೆದರೂ ಕೂಡ ಅವು ಪಾರ್ವತಿ ದೇವಿಯ ಅವತಾರಗಳು ಅಂತೇಳಿ ಭಾವಿಸ್ತಾರೆ. ಸಾಮಾನ್ಯವಾಗಿ ಈ ಪಾರ್ವತಿ ಶಾಕ್ತತೆಯ ಸಂಕೇತವಾಗುತ್ತಾರೆ. ಯಾವುದೇ ದೇವತೆಗಳ ಅವತಾರ ಕೂಡ ಆ ಪಾರ್ವತಿಯ ಅವತಾರವಾಗುತ್ತೆ. ಹಾಗಾದರೆ ಲಕ್ಷ್ಮಿ ಮತ್ತು ಶಾರದೆಯ ಅವತಾರ ಇಲ್ಲವೇ ಅಂತ ಕೇಳ್ಬೋದು. ಇದೆ, ಆದರೆ ಈ ಲಕ್ಷ್ಮೀ ಅವತಾರ ಈ ಪಾರ್ವತಿ ಅವತಾರಕ್ಕಿಂತ ಕಡಿಮೆ ಇರ್ತದೆ. ಶಾರದೆ ಅವತಾರ ಇವರಿಬ್ಬರಿಗಿಂತಲೂ ಕಡಿಮೆ ಇರ್ತದೆ. ಎಲ್ಲೋ ಅಪರೂಪವಾಗಿ ನಾವು ಶಾರದಾಂಬೆಯನ್ನು ಅಧಿದೇವತೆ ಅಂತೇಳಿ ಪರಿಗಣಿಸ್ತಕ್ಕಂಥ ಸ್ಥಳಗಳನ್ನು ಕಾಣಬಹುದು. ಆದರೆ
ಪ್ರತಿ ಹಳ್ಳಿಗಳಲ್ಲಿ ಕೂಡ ಈ ಅನ್ನಪೂರ್ಣೆಯ ಅಥವಾ ಪಾರ್ವತಿ ಅವತಾರವಾಗಿರ್ತಕ್ಕಂಥ ದುರ್ಗವ್ವ, ದ್ಯಾಮವ್ವ, ಚೌಡವ್ವ, ಸಂಕ್ಲವ್ವ, ಗಾಳೆವ್ವ ಇನ್ನಿತರ ದೇವತೆಗಳನ್ನು ನಾವು ಕಾಣ್ಬೋದು. ಈ ಪ್ರತಿ ಹಳ್ಳಿಯಲ್ಲಿ ಕೂಡ ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ದೇವತೆಯನ್ನು ದೇವತೆಯ ಅಧಿದೇವತೆ ಅಂತೇಳಿ ಪರಿಗಣನೆ ಮಾಡ್ತಾರೆ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ದೇವತೆ ಅಧಿದೇವತೆಯಾಗಿರ್ತಾರೆ. ಈ ಅಧಿದೇವತೆ ಶಿಷ್ಟ ದೇವರುಗಳ ಜೊತೆಗೆ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಾರೆ. ಶಿಷ್ಟ ದೇವರುಗಳಿಗೆ ಮೇಲ್ವರ್ಗದವರು ಭಕ್ತರಾದರೆ ಈ ಅಧಿದೇವತೆಗೆ ಎಲ್ಲ ವರ್ಗದ ಭಕ್ತರು ಇರ್ತಾರೆ. ಶಿಷ್ಟ ವರ್ಗದವರು ಇರ್ತಾರೆ, ಕೆಳವರ್ಗದವರು ಇರ್ತಾರೆ. ಆ ಊರಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು, ಆ ಊರಲ್ಲಿರ್ತಕ್ಕಂಥ ಎಲ್ಲ ಜನ ಸಮುದಾಯ ಈ ದೇವತೆಯ ಭಕ್ತರಾಗಿರ್ತಾರೆ, ಈ ದೇವತೆಯ ಆರಾಧಕರಾಗಿರ್ತಾರೆ. ಹಳ್ಳಿಯಲ್ಲಿ ಏನೇ ಸಭೆ ಸಮಾರಂಭ ನಡೆದರೂ ಕೂಡ ಮೊದಲನೇ ನೆನಪು ಅಥವಾ ಮೊದಲನೇ ಸ್ಮರಣೆ ಈ ದೇವತೆಯದ್ದು, ನಂತರ ಉಳಿದ ದೇವರುಗಳದ್ದು. ಯಾಕಂದರೆ ಆ ದೇವಿ ಆ ಊರಿನ ಅಧಿದೇವತೆಯಾಗಿರ್ತಾರೆ. ಈ ಗ್ರಾಮ ದೇವತೆಗೆ ಗುಡಿ ಇರ್ತದೆ, ಆದರೆ ಗ್ರಾಮ್ಯ ದೇವತೆಗಳಿಗೆ ಗುಡಿಗಳಿರೋದಿಲ್ಲ. ಈ ಗ್ರಾಮ ದೇವತೆ ಆ ಊರಿನ ಅಧಿದೇವತೆಯಾಗಿ ಆ ಊರಿನ ಎಲ್ಲ ಸಮಾರಂಭಗಳಲ್ಲಿ ಅವಳ ಕೃಪಾ ಕಟಾಕ್ಷ ಇರ್ತದೆ, ಅವಳ ದೈವಿ ಕೃಪೆ ಇರ್ತದೆ. ಆದರೆ ಉಳಿದ ದೇವರುಗಳ ದೈವಿ ಕೃಪೆ ಇದ್ದರೂ ಕೂಡ ಅವರು ಈ ಅಧಿದೇವತೆಯ ಪರಿವಾರ ದೇವತೆಗಳಾಗಿ ಕೆಲಸ ಮಾಡ್ತಾರೆ. ಆದ ಕಾರಣ ಈ ಅಧಿದೇವತೆ ಈ ಹಳ್ಳಿಯ ದೇವಾಲಯಗಳಲ್ಲಿ ಅಥವಾ ಹಳ್ಳಿಯ ದೇವರುಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾಳೆ. ಈ ಅಧಿದೇವತೆ ಇಲ್ಲದೆ, ಗ್ರಾಮ ದೇವತೆ ಇಲ್ಲದೆ ಊರಿನಲ್ಲಿ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಈ ಗ್ರಾಮ ದೇವತೆಗೆ ಒಂದು ಗುಡಿ ಇರ್ತದೆ, ಪೂಜಾರಿ ಇರ್ತಾರೆ, ಒಂದು ತೆರನಾದ ಆಡಳಿತ ಇರ್ತದೆ, ಆ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ಇರ್ತಾರೆ. ಅವಳಿಗೆ ತನ್ನದಾದ ದೈವಿ ಶಕ್ತಿ ಇರ್ತದೆ, ಅವಳಲ್ಲಿ ಫಲವತ್ತತೆ ಇರ್ತದೆ. ಪ್ರತಿ ಸಮಾರಂಭದಲ್ಲಿ ಕೂಡ ಅವಳನ್ನು ಪೂಜಿಸಿ ಆ ಊರಿನ ಜನ ಸಮುದಾಯ ಮುನ್ನೆಚ್ಚೆ ಇರ್ತಾರೆ. ಈ ಇನ್ನಿತರ ಗ್ರಾಮ್ಯ ದೇವತೆಗಳಿರ್ತಾವಲ್ಲ, ಆ ಗ್ರಾಮ್ಯ ದೇವತೆಗಳು ಬೇರೆ ಊರಿನಲ್ಲಿ ಗ್ರಾಮ ದೇವತೆಗಳನ್ನು ಆಗ್ಬೋದು. ಈಗ ಒಂದು ಊರಿನಲ್ಲಿ ದ್ಯಾಮವ್ವ ಆ ಊರಿನ ಅಧಿದೇವತೆಯಾದರೆ, ಇನ್ನೊಂದು ಊರಿನಲ್ಲಿ 7 ಮಕ್ಕಳ ತಾಯಮ್ಮ ಆ ಊರಿನ ಅಧಿದೇವತೆ ಆಗ್ತಾಳೆ. ಮತ್ತೊಂದು ಊರಿನಲ್ಲಿ ಗಾಳೆಮ್ಮ ಆ ಊರಿನ ಅಧಿದೇವತೆಗಳಾಗ್ತವೆ. ಇನ್ನೊಂದು ಊರಿನಲ್ಲಿ ಚೌಡಮ್ಮ ಆ ಊರಿನ ಅಧಿದೇವತೆಗಳಾಗ್ತವೆ. ಹೀಗೆ ಈ ಗ್ರಾಮ್ಯ ದೇವತೆಗಳು ಕೂಡ ಬೇರೆ ಬೇರೆ ಊರುಗಳಲ್ಲಿ ಆ ಊರಿನ ಗ್ರಾಮ ದೇವತೆಗಳಾಗಿ ಮಾರ್ಪಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೆನಪಿಡಬೇಕಾದದ್ದು ಈ ಸ್ತ್ರೀ ದೇವತೆಗಳ, ಅಂದರೆ ಪಾರ್ವತಿಯ ರೂಪವಾದ, ಅನ್ನಪೂರ್ಣೆಯ ರೂಪವಾದ ಈ ದೇವತೆಗಳೇ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಗ್ರಾಮ್ಯ ದೇವತೆಗಳಾಗಿರ್ತಾರೆ. ಆ ಗ್ರಾಮ್ಯ ದೇವತೆಗಳು ಗ್ರಾಮ ದೇವತೆಗಳಾಗ್ತಾರೆ. ಸೊ ನಾವು ತಿಳ್ಕೊಳ್ಬೇಕಾದ್ದು, ಒಂದು ಊರಲ್ಲಿ ಒಂದು ಅವತಾರದ ಗ್ರಾಮ ದೇವತೆ ಆದರೆ ಇನ್ನೊಂದು ಊರಿನಲ್ಲಿ ಇನ್ನೊಂದು ಅವತಾರದ ಮತ್ತೊಬ್ಬ ದೇವಿ ಆ ಊರಿನ ಗ್ರಾಮ ದೇವತೆ ಆಗ್ಬೋದು. ಹೀಗೆ ಗ್ರಾಮ ಮತ್ತು ಗ್ರಾಮ್ಯ ದೇವತೆಗಳ ನಡುವೆ ನಾವು ಒಂದು ತಿಳಿವಾದ ವ್ಯತ್ಯಾಸವನ್ನು ಕಂಡುಕೊಳ್ಳಬೇಕಾಗ್ತದೆ. ಗ್ರಾಮ ದೇವತೆಯಾದಾಗ ಉಳಿದ ದೇವತೆಗಳು ಏನು ಮಾಡ್ತಾರೆ, ಆ ದೇವತೆಯ ಪರಿವಾರದವರಾಗ್ತಾರೆ, ಆ ದೇವತೆಯ ಇನ್ನಿತರ ಬಳಗದವರಾಗ್ತಾರೆ. ಆದ ಕಾರಣ ಈ ದೇವತೆಗೆ ತನ್ನದೇ ಆದ ಒಂದು ಪ್ರಾಮುಖ್ಯ ಇರ್ತದೆ. ಈ ದೇವತೆಗೆ ಪೂಜೆ ಮಾಡೋದರಲ್ಲಿ, ಆರಾಧನೆ ಮಾಡೋದರಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಏನೂ ಇರೋದಿಲ್ಲ. ಎಲ್ಲರೂ ಕೂಡ ಆ ದೇವಿಯ ಭಕ್ತರಾಗುತ್ತಾರೆ, ಎಲ್ಲರೂ ಕೂಡ ಆ ದೇವಿಯ ಆರಾಧಕರಾಗುತ್ತಾರೆ. ಸಭೆ ಸಮಾರಂಭ, ಹಬ್ಬ ಹರಿದಿನಗಳಲ್ಲಿ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಆ ದೇವಿಗೆ ಮೊದಲನೇ
ಆರಾಧನೆಯನ್ನು ಮಾಡಿ ನಂತರ ಉಳಿದ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ಗ್ರಾಮ ದೇವತೆ ಮತ್ತು ಗ್ರಾಮ ದೇವತೆಗಳ ನಡುವಿನ ಇನ್ನೂ ಕೆಲವು ವ್ಯತ್ಯಾಸಗಳನ್ನು ನೋಡಬಹುದು. ಗ್ರಾಮ ದೇವತೆ ಅಥವಾ ಈ ದೇವತೆಗಳು ಸ್ತ್ರೀ ಪ್ರಧಾನ ವ್ಯವಸ್ಥೆಯ ಪ್ರತಿನಿಧಿಗಳಾಗಿರ್ತಾರೆ. ಅವರು ದ್ರಾವಿಡ ಮೂಲದ ಅವರ ಹೆಸರುಗಳು ದ್ರಾವಿಡ ಮೂಲದವುಗಳಾಗಿರ್ತವೆ. ಅವರುಗಳಿಗೆ ಗುಡಿ ಇರ್ತದೆ, ಪೂಜಾರಿಗಳಿರ್ತಾರೆ, ಕಟ್ಟಡ ಇರ್ತದೆ, ಆಡಳಿತ ಇರ್ತದೆ, ತನ್ನದಾದ ರೀತಿ ನೀತಿಗಳಿರ್ತವೆ ಮತ್ತು ಇತ್ಯಾದಿಗಳಿರ್ತವೆ. ಈ ಗ್ರಾಮ್ಯ ದೇವತೆಗಳಿಗೆ ಇವ್ಯಾವುಗಳೂ ಇರೋದಿಲ್ಲ. ಗ್ರಾಮ ದೇವತೆಯ ಮೂರ್ತಿಯನ್ನು ಈ ವಿಶೇಷವಾದ ಮರದ ತುಂಡಿನಿಂದ ಪ್ರಕ್ರಿಯೆಗೊಳಪಡಿಸಿ ಮೂರ್ತಿಯನ್ನು ಮಾಡಿರ್ತಾರೆ. ಅದಕ್ಕೆ ಕಾಷ್ಟಶಿಲ್ಪ ಅಂತ ಹೇಳ್ತಾರೆ. ಆ ಕಾಷ್ಟಶಿಲ್ಪದಲ್ಲಿ ಆ ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂರ್ತಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಿರ್ತಾರೆ. ಆದರೆ ಗ್ರಾಮ್ಯ ದೇವತೆಗಳು ಆ ಥರ ಅಲ್ಲ. ಆ ಗ್ರಾಮ್ಯ ದೇವತೆಗೆ ಯಾವುದಾದ ರೂಪ, ಯಾವುದಾದ ಆಕಾರ ಇರೋದಿಲ್ಲ. ಆ ಗ್ರಾಮ್ಯ ದೇವತೆಯ ಒಂದು ಸಂಕೇತ, ಆ ಗ್ರಾಮ್ಯ ದೇವತೆಗೆ ಗುಡಿ ಗುಂಡಾರಗಳಲ್ಲ, ಯಾವುದೋ ಒಂದು ಊರ ಹೊರಗಿನಿರ್ತಕ್ಕಂಥ ಒಂದು ಸ್ಥಳ, ಅಗಸಿಯ ಹೊರಗಿರ್ತಕ್ಕಂಥ ಒಂದು ಸ್ಥಳ, ಆ ಸ್ಥಳವಾಗಿರ್ಬೋದು. ಅದು ಊರ ಹೊರಗಿರ್ತದೆ ಸಾಮಾನ್ಯವಾಗಿ. ಅಲ್ಲಿ ಒಂದು ಮರ ಇರ್ತದೆ, ವಿಶೇಷವಾಗಿ ಬೇವಿನ ಮರ ಅಥವಾ ಆಲದ ಮರ ಅಥವಾ ಅರಳಿ ಮರಗಳಿರ್ತವೆ. ಆ ಮರದ ಮುಂದೆ ಏನು ಮಾಡಿರ್ತಾರೆ, ಆ ದೇವತೆಗಳನ್ನು ಕೂಡಿಸಿರ್ತಾರೆ. ಅದು ಶಿಲೆಯ ರೂಪದಲ್ಲಿರಬಹುದು, ಕಾಷ್ಟದ ರೂಪದಲ್ಲಿರಬಹುದು, ಅಥವಾ ಮರದ ಒಂದು ತುಂಡಾಗಿರ್ಬೋದು, ಅಥವಾ ಕಲ್ಲಿನ ಒಂದು ತುಂಡು ಕೂಡ ಆಗಿರ್ಬೋದು, ಅಥವಾ 2-3 ತುಂಡುಗಳಾಗಿರ್ಬೋದು, 4-5 ತುಂಡುಗಳು ಕೂಡ ಆಗಿರ್ಬೋದು. ಅವುಗಳಿಗೆ ವಿಭೂತಿ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಿರ್ತಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಗ್ರಾಮ್ಯ ದೇವತೆಗಳಿಗೆ ತನ್ನದಾದ ಗುಡಿಗಳಿಲ್ಲ. ಅವುಗಳಿಗೆ ಪೂಜಾರಿಗಳಿರೋದಿಲ್ಲ. ಪೂಜಾರಿಗಳು ಇದ್ದರೂ ಕೂಡ ಅವರು ನಿಯಮಿತವಾಗಿ ಅವುಗಳ ಪೂಜೆಯನ್ನು ಮಾಡೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಯಾವುದೊಂದು ವಿಶೇಷ ದಿನಗಳಲ್ಲಿ ಮಾತ್ರ ಅವರು ಆ ಪೂಜೆಯನ್ನು ಮಾಡಿ ಏನು ಮಾಡ್ತಾರೆ, ಮತ್ತೆ ಹೋಗಿಬಿಡ್ತಾರೆ. ಅವರಿಗೆ ಯಾವುದೇ ನಿಯತ ಆದಾಯವಿಲ್ಲ. ಈ ಗ್ರಾಮ್ಯ ದೇವತೆ ಒಂದು ಪರಿವಾರದ, ಒಂದು ಕುಲದ ಅಥವಾ ಒಂದು ಕುಟುಂಬದ ದೇವತೆ ಕೂಡ ಆಗಿರ್ಬೋದು. ಆ ಸಾಮಾನ್ಯವಾಗಿ ಗ್ರಾಮ ದೇವತೆಯ ಪೂಜಾರಿಗಳು ಹೆಣ್ಮಕ್ಕಳಾಗಿರ್ತಾರೆ, ಪೂಜಾರಿಣಿಯರಾಗಿರ್ತಾರೆ. ಈ ಗ್ರಾಮ ದೇವತೆಗೆ ಪೂಜಾರಿಗಳಾದರೆ ಗ್ರಾಮ್ಯ ದೇವತೆಗೆ ಹೆಣ್ಮಕ್ಕಳೇ ಪೂಜಾರಿಣಿಗಳಾಗಿರ್ತಾರೆ. ಕೆಲವು ಸಲ ಹೆಣ್ಮಕ್ಕಳೇ ಆ ಗ್ರಾಮ ದೇವತೆಯ ಪೂಜಾರಿಣಿಗಳಾಗಿರ್ತಾರೆ. ಈಗ ಹಂಪಿಯಲ್ಲಿ ಹೋಗ್ತಾ ಇರುವಾಗ ಗಾಳೆಮ್ಮ ಅಂತಕ್ಕಂಥ ದೇವತೆ ಬರ್ತಾಳೆ. ಆ ಗಾಳೆಮ್ಮನ ಗುಡಿಯ ಪೂಜಾರಿ ಒಬ್ಬ ಹೆಣ್ಮಗಳಿರ್ತಾಳೆ. ಆ ಗುಡಿಗೆ ಹೋದ ವಿಶೇಷ ಅಂದರೆ ಅಲ್ಲಿ ಕಾಯಿ ಕರ್ಪೂರ ಏನೇ ಮಾಡಿದರೂ ಕೂಡ ನಾವು ಅದನ್ನು ಅಲ್ಲೇ ಕೊಟ್ಟು ಬರಬೇಕು ಅಂತೆ. ಕಾಯಿ ಒಡಿಸಿದರೆ ಆ ಕಾಯಿಯನ್ನು ಅಲ್ಲೇ ಹಂಚಿ ಬರಬೇಕು. ಆ ಪದಾರ್ಥಗಳನ್ನು ಪೂಜೆ ಮಾಡಿದ ಮೇಲೆ ಆ ನೈವೇದ್ಯ ಆಗಲಿ, ಯಾವುದೇ ರೀತಿಯ ಫಲ ಪುಷ್ಪಗಳನ್ನಾಗಲಿ ಮನೆಗೆ ಕೊಂಡೊಯ್ಯಬಾರ್ದು. ಅದನ್ನು ಅಲ್ಲೇ ಹಂಚಿ ಬರಬೇಕಂತಕ್ಕಂಥದ್ದು ಒಂದು ಪ್ರತೀತಿ. ಅಂದರೆ ಸಾಮಾನ್ಯವಾಗಿ ದೇವತೆಗಳ ಪೂಜಾರಿಗಳು ಎಷ್ಟೋ ಸಲ ಪೂಜಾರಿಣಿಯರಾಗಿರ್ತಾರೆ. ಆ ಪೂಜಾರಿಣಿಯರು ಕೆಲವು ಸಲ ಕೆಳವರ್ಗಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಈಗ ಹುಲಿಗಮ್ಮ ದೇವಿಯ ಪೂಜಾರಿಗಳು ಶಿಷ್ಟವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಾದರೆ, ಆ ಹುಲಿಗಮ್ಮ ಪರಿವಾರದಲ್ಲಿರ್ತಕ್ಕಂಥ, ಆ ಹುಲಿಗಮ್ಮ ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಇನ್ನೂ ಕೆಲವು ದೇವತೆಗಳಿದ್ದಾರೆ. ಆ ದೇವತೆಗಳ ಪೂಜಾರಿಣಿಗಳಾಗಿರ್ತಾರೆ, ಹೆಣ್ಮಕ್ಕಳಾಗಿರ್ತಾರೆ. ಹೀಗಾಗಿ ಈ ದ್ರಾವಿಡ ಮೂಲದ ದೇವತೆಗಳ ಹೆಸರು ಕೂಡ, ಆ ಹೆಸರು ಮತ್ತು ಆ ದೇವತೆಗಳ ಪೂಜಾರಿಣಿಯರಾಗಿರ್ತಾರೆ. ಅದು ಒಂದು ವಿಶೇಷ ಅಂತ ಅನಿಸುತ್ತೆ. ಈ ಗ್ರಾಮ್ಯ ದೇವತೆಗಳಿಗೆ ಕಟ್ಟಡಗಳಿರಂಗಿಲ್ಲ, ನಿಯಮಿತ ಪೂಜೆಗಳಿರಂಗಿಲ್ಲ, ಆದಾಯಗಳಿರಂಗಿಲ್ಲ. ಪೂಜಾರಿಣಿ ಇರ್ತಾರೆ. ಅವರು ತಮ್ಮದೇ ಆದ ರೀತಿ ನೀತಿಗಳನ್ನು ಹೊಂದಿರ್ತಾರೆ. ಅವರಿಗೆ
ಭಕ್ತಿಕ್ಕಿಂತ ಭಯ ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಈ ಗ್ರಾಮ್ಯ ದೇವತೆಗಳನ್ನು ಪೂಜಿಸುವವರಿಗೆ ಭಕ್ತಿಕ್ಕಿಂತ ಭಯ ಜಾಸ್ತಿ ಇರ್ತದೆ. ಆ ಭಯಕ್ಕೋಸ್ಕರ ಈ ಗ್ರಾಮ್ಯ ದೇವತೆಗಳನ್ನು ಅವರು ಪೂಜೆ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಸ್ತ್ರೀ ದೇವತೆಗಳು ಏನು ಮಾಡ್ತಾರೆ, ಸ್ತ್ರೀ ದೇವತೆಗಳೆಲ್ಲ ಈ ರೋಗ ರುಜಿನಗಳು, ಹಳ್ಳಿಯಲ್ಲಿ ಆಗ್ತಕ್ಕಂಥ ಅಸಂಭವನೀಯ ಘಟಗಳು ಮತ್ತು ಇನ್ನಿತರಗಳಿಗೆ ಸಂಕೇತವಾಗಿರ್ತಾರೆ. ಅಲ್ಲಿ ಭಯ ಹುಟ್ಟಿದಾಗ ಭಯವನ್ನು ನಿವಾರಣೆ ಮಾಡುವಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನಸಮುದಾಯ ಆ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತದೆ. ಅಲ್ಲಿ ಭಕ್ತಿಗಿಂತ ಭಯವೇ ಹೆಚ್ಚಾಗಿರ್ತದೆ. ಅಷ್ಟೇ ಅಲ್ಲ, ಈ ಗ್ರಾಮ್ಯ ದೇವತೆಗಳು ಪೂರ್ವಕ್ಕೆ ಮುಖ ಮಾಡಿರ್ತವೆ. ಗ್ರಾಮದ ಅಧಿದೇವತೆ ಕೂಡ ಪೂರ್ವಕ್ಕೆ ಮುಖ ಮಾಡಿರ್ತಾರೆ. ಈ ಸಾಮಾನ್ಯವಾಗಿ ದೇವತೆಗಳಿಗೆ ಮದುವೆ ಆಗಿರ್ತದೆ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವರ ಗಂಡಂದಿರು ತೀರ್ಕೊಂಡು ಬಿಟ್ಟಿರ್ತಾರೆ. ಹೀಗಾಗಿ ಈ ದೇವತೆಗಳು ವಿಧಿವರಾಗ್ತಾರೆ. ಅಂದರೆ ಆ ಮೂಲ ದೇವತೆ ಆದರೂ ಕೂಡ, ಗ್ರಾಮ ದೇವತೆ ಆದರೂ ಕೂಡ ಅವಳು ಗಂಡ ಸತ್ತವಳಾಗಿರ್ತಾಳೆ, ಅವಳು ವಿಧಿವಿಧೇಯಳಾಗಿರ್ತಾಳೆ. ಅಂದರೆ ಬಹಳ ಮಟ್ಟಿಗಿನ ಸ್ತ್ರೀ ದೇವತೆಗಳು ವಿಧಿವಿಧೇಯರಾಗಿರ್ತಾರೆ. ಈ ಸ್ತ್ರೀ ದೇವತೆಗಳು ಕೃಷಿ ಪ್ರಧಾನ ವ್ಯವಸ್ಥೆಯನ್ನು ಕೂಡ ಸಂಕೇತಿಸ್ತಾರೆ. ಯಾಕಂದರೆ ಈ ಸ್ತ್ರೀ ದೇವತೆಗಳು ಒಂದು ಕಡೆ ನೆಲೆ ನಿಲ್ಲುವುದರಿಂದ ಅವರಿಗೆ ಆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ಅವರು ಕೃಷಿಯ ಪ್ರತಿನಿಧಿಗಳಾಗ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಪುರುಷರು ಅವರು ಸಂತಾನವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿಗಳಾಗ್ತಾರೆ ಹೊರತು ಅವರು ಕಾರಣ ಪುರುಷರಾಗಲ್ಲ, ಅಂದರೆ ಅವರು ಪ್ರಮುಖರಾಗೋದಿಲ್ಲ. ಹೀಗಾಗಿ ಅಲ್ಲಿ ಸ್ತ್ರೀ ಪ್ರಾಧಾನ್ಯತೆಯನ್ನು ನಾವು ಸ್ಪಷ್ಟವಾಗಿ ಕಂಡುಕೊಳ್ಬೋದು. ನಂತರ ಬರ್ತಾ ಬರ್ತಾ ಸ್ತ್ರೀ ಪ್ರಾಧಾನ್ಯತೆಯನ್ನು ತೊಡೆದುಹಾಕಿ ಪುರುಷ ಪ್ರಾಧಾನ್ಯತೆಗೆ ಬರುತ್ತದೆ. ಪುರುಷ ಪ್ರಾಧಾನ್ಯತೆಯಲ್ಲಿ ಶಿಷ್ಟ ದೇವರುಗಳು ಮಿಂಚುತ್ತಾರೆ, ಶಿಷ್ಟ ದೇವರುಗಳು ಎಸ್ಟಾಬ್ಲಿಷ್ ಆಗ್ತಾರೆ. ಆದರೆ ಇವು ಸಮಾಜ ಬೆಳವಣಿಗೆಗಳು. ಅದು ಸ್ತ್ರೀ ಪ್ರಧಾನ ಸಮಾಜವಾಗಿರ್ಬೋದು, ಪುರುಷ ಪ್ರಧಾನ ಸಮಾಜವಾಗಿರ್ಬೋದು, ಅವು ಸಾಮಾಜಿಕ ಬೆಳವಣಿಗೆಯನ್ನು ತೋರಿಸಿಕೊಡ್ತವೆ. ಮನುಷ್ಯ ವರ್ಗದ ಬೆಳವಣಿಗೆಯನ್ನು ತೋರಿಸಿಕೊಡ್ತವೆ. ಮನುಷ್ಯ ಸಮಾಜದ ಉತ್ತರತ್ವವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಹೀಗಾಗಿ ಈ ಗ್ರಾಮ ದೇವತೆಗಳು ಮತ್ತು ಗ್ರಾಮ್ಯ ದೇವತೆಗಳು ಭಾಳ ಪ್ರಮುಖರಾಗ್ತವೆ. ನಾವು ಶಿಷ್ಟ ದೇವತೆಗಳ ಜೊತೆ ಗ್ರಾಮ್ಯ ದೇವತೆಗಳನ್ನು ಮರೆತುಬಿಟ್ರೆ ನಾವು ಅಪರಾಧ ಮಾಡಿದಂಗೆ ಆಗುತ್ತೆ. ಯಾಕಂದರೆ ಗ್ರಾಮ ದೇವತೆ ಶಕ್ತಿಯ ಒಂದು ಸಂಕೇತ ಆಗುತ್ತೆ. ಈ ಪ್ರಕೃತಿ ಮತ್ತು ಪುರುಷ ಮತ್ತು ಶಕ್ತಿಯ ಸಮ್ಮಿಲನವರಾಗಿ ಏನಾಗುತ್ತೆ, ಯಾವುದೋ ಒಂದು ಹೊಸ ಉತ್ಪತ್ತಿ ಪ್ರಾರಂಭ ಆಗ್ತದೆ. ಪುರುಷ ಮತ್ತು ಪ್ರಕೃತಿ ಈ ಶಕ್ತಿಯ ಜೊತೆ ಸೇರಿದಾಗ ಒಂದು ವಿಶೇಷವಾದ ಹುಟ್ಟನ್ನು ಪಡ್ಕೊಳ್ತದೆ. ಆ ಹುಟ್ಟಿನಲ್ಲಿ ಮನುಷ್ಯನ ಕುಲ ಉನ್ನತಿಯನ್ನು ಪಡ್ಕೊಳ್ತದೆ. ಅದು ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಮಾನಗಳಲ್ಲಿ ಆ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತದೆ. ಹೀಗಾಗಿ ಈ ಗ್ರಾಮ ದೇವತೆಗಳು ಮತ್ತು ಗ್ರಾಮ್ಯ ದೇವತೆಗಳು ನಮಗೆ ಭಾಳ ಪ್ರಮುಖವಾಗಿ ಕಾಣ್ತಾರೆ. ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಒಂದು ದೇವತೆ ಆ ಊರಿನ ಗ್ರಾಮ ದೇವತೆಯಾದರೆ, ಆ ಊರಿನ ಅಧಿದೇವತೆಯಾದರೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಭಾಗದಲ್ಲಿ ಇನ್ನೊಂದು ದೇವತೆ ಅವಳು ಮತ್ತೊಂದು ಊರಿನ ಅಧಿದೇವತೆ ಆಗ್ತಾಳೆ. ಇದಕ್ಕೆ ಉದಾಹರಣೆಯಾಗಿ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಕೊಡಬಹುದು. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರದ ರಾಜರಿಗೆ ಭುವನೇಶ್ವರಿ ಆ ವಿಜಯನಗರ ಸಾಮ್ರಾಜ್ಯದ ಅಧಿದೇವತೆಯಾಗಿತ್ತು. ಆದರೆ ಚಾಮುಂಡೇಶ್ವರಿ ಆ ವಿಜಯನಗರ ಸಾಮ್ರಾಜ್ಯದ ಪರಿವಾರದ ದೇವತೆಯಾಗಿದ್ದು, ಗ್ರಾಮ್ಯ ದೇವತೆಗಳಾಗಿದ್ದು. ಭುವನೇಶ್ವರಿ ಅಧಿದೇವತೆಯಾದರೆ ಚಾಮುಂಡೇಶ್ವರಿ ಆ ಪರಿವಾರದ ದೇವತೆಗಳಾಗಿದ್ದರು. ಈಗಲೂ ಕೂಡ ನಾವು ಆ ಕನಕಗಿರಿ ಗೋಪುರ, ಹಂಪಿಯಲ್ಲಿರ್ತಕ್ಕಂಥ ಕನಕಗಿರಿ ಗೋಪುರ ಇದೆಯಲ್ಲ, ಆ ಕನಕಗಿರಿ ಗೋಪುರದಲ್ಲಿ ಆ ಚಾಮುಂಡೇಶ್ವರಿಗೆ ಮೂರ್ತಿಯನ್ನು ನೋಡ್ತೇವೆ. ಅಂದರೆ ಪರಿವಾರದ ದೇವತೆಯ ಮೂರ್ತಿಯನ್ನಾಗಿ ನೋಡ್ತೇವೆ ಹೊರತು ಅಲ್ಲಿ ಆ ಗ್ರಾಮ ದೇವತೆಯನ್ನಾಗಿ, ಪ್ರಮುಖ ದೇವತೆಯನ್ನಾಗಿ ಅಲ್ಲಿ ಪರಿಗಣನೆ ಮಾಡಿಲ್ಲ. ಆದರೆ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ತಕ್ಕಂಥ ಮೈಸೂರು ಅರಸರು
ಮೈಸೂರು ರಾಜ್ಯವನ್ನು ತಾವೇ ಘೋಷಿಸಿಕೊಂಡು ಚಾಮುಂಡೇಶ್ವರಿಯನ್ನು ಏನು ಮಾಡ್ತಾರೆ, ಆವಾಗ ಆ ಮೈಸೂರಿನ ಅಧಿದೇವತೆಯನ್ನಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಲೂ ಕೂಡ ಆ ಮೈಸೂರು ಎಷ್ಟೇ ಬೆಳೆದರೂ ಕೂಡ, ಎಷ್ಟೇ ಆಧುನಿಕವಾದರೂ ಕೂಡ ಆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಆಗ್ತಾಳೆ. ಇಲ್ಲಿ ಪ್ರಮುಖವಾಗಿ ಪರಿಗಣಿಸಬೇಕಾದದ್ದು ಏನಂತಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಾಮುಂಡೇಶ್ವರಿ ಒಬ್ಬ ಪರಿವಾರದ ದೇವತೆಯಾಗಿದ್ಲು. ಆದರೆ ಮೈಸೂರು ಅರಸರ ಕಾಲದಲ್ಲಿ ಆ ಚಾಮುಂಡೇಶ್ವರಿ ಮೈಸೂರಿನ ಅಧಿದೇವತೆಯಾಗಿ ಪರಿವರ್ತನೆಯಾದಳು ಅಂತೇಳಿ. ಅಂದರೆ ಆ ಕಾಲಮಾನಕ್ಕೆ ತಕ್ಕಂತೆ, ಅಲ್ಲಿರ್ತಕ್ಕಂಥ ಆಡಳಿತಕ್ಕೆ ತಕ್ಕಂತೆ, ಅಲ್ಲಿರ್ತಕ್ಕಂಥ ಏಳು ಬೀಳುಗಳಿಗೆ ತಕ್ಕಂತೆ, ಅಲ್ಲಿರ್ತಕ್ಕಂಥ ವೃದ್ಧಿ ಮತ್ತು ಅವನತಿಗೆ ತಕ್ಕಂತೆ ಅಲ್ಲಿ ಕೆಲವಾರು ಬದಲಾವಣೆಗಳಾಗ್ತವೆ. ಈ ದೇವತೆಗಳ ಪರಿವಾರದ ದೇವತೆಗಳನ್ನು ನಾವು ಕೂಲಂಕುಷವಾಗಿ ಅಭ್ಯಾಸ ಮಾಡಿದಾಗ ಅವುಗಳ ವೈಭವವನ್ನು, ಅವುಗಳ ಅವನತಿಯನ್ನು, ಅವುಗಳ ವೃದ್ಧಿಯನ್ನು ಮತ್ತು ಅವನತಿಯನ್ನು, ಅವುಗಳ ಉತ್ತರೋತ್ತರ ಬೆಳವಣಿಗೆಯನ್ನು ಕೂಡ ನಾವು ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಈ ದಿಕ್ಕಿನಲ್ಲಿ ನಾವು ಒಂದು ವೈಜ್ಞಾನಿಕವಾದ ಅಧ್ಯಯನ, ಅಂದರೆ ಶಾಸ್ತ್ರೀಯ ಅಧ್ಯಯನ ಪ್ರಾರಂಭ ಮಾಡಿದರೆ ಎಷ್ಟೋ ವಿದ್ವಾಂಸರು, ಅನುಮಾನನಿಲ್ಲ. ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವುಗಳ ಅಧ್ಯಯನವನ್ನು ಮಾಡದೆ ನಮಗೆ ಇನ್ನಷ್ಟು ವಿಷಯಗಳು ಗೋಚರ ಆಗುತ್ತೆ. ಸಾಮಾನ್ಯವಾಗಿ ಶಿಷ್ಟ ದೇವರುಗಳಿಗೆ ಶಾಕಾಹಾರವನ್ನು ನೈವೇದ್ಯವಾಗಿ ಕೊಟ್ಟರೆ, ಈ ಗ್ರಾಮ್ಯ ದೇವತೆಗಳಿಗೆ ಮತ್ತು ಗ್ರಾಮ ದೇವತೆಗಳಿಗೆ ಈ ಮಾಂಸಾಹಾರವನ್ನು ನೈವೇದ್ಯವಾಗಿ ಕೊಡ್ತಾರೆ. ಗ್ರಾಮ ದೇವತೆಗೆ ವರ್ಷಕ್ಕೆ ಒಂದು ಸಲ ಮಾತ್ರ ಮಾಂಸಾಹಾರವನ್ನು ನೈವೇದ್ಯವಾಗಿ ಕೊಡ್ತಾರೆ. ಅದು ಜಾತ್ರೆಯ ಸಂದರ್ಭದಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟಾಗ ಮಾಂಸಾಹಾರವನ್ನು ನೈವೇದ್ಯವಾಗಿ ಕೊಡ್ತಾರೆ. ಆದರೆ ಗ್ರಾಮ್ಯ ದೇವತೆಗೆ ಹಬ್ಬ ಹರಿದಿನಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಮಾಂಸಾಹಾರವನ್ನು ನೈವೇದ್ಯವಾಗಿ ಕೊಡ್ತಾರೆ. ಈ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಏನಾಗ್ತದೆ, ಮಾಂಸಾಹಾರವನ್ನು ನೈವೇದ್ಯವಾಗಿ ಕೊಟ್ಟಾಗ ಆ ಮಾಂಸಾಹಾರವನ್ನು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಹಂಚಲಾಗುತ್ತದೆ. ಆ ಊರಿನ ಪಟೇಲನಿಗೂ, ಆ ಊರಿನ ಗೌಡನಿಗೂ ಕೂಡ ಅದರಲ್ಲಿ ಪಾಲಿರ್ತದೆ. ಅವರು ಶಾಕಾಹಾರಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಹೊತ್ತಿನಲ್ಲಿ ಮಾಂಸಾಹಾರದ ಪಾಲನ್ನು ಪಡೆಯಬೇಕಾಗುತ್ತೆ. ಅದು ಅಲ್ಲಿರ್ತಕ್ಕಂಥ ನಿಯಮ. ಸಾಮಾನ್ಯವಾಗಿ ಈ ಶಿಷ್ಟ ದೇವರುಗಳಿಗೆ ಹೊಗಳಿಕೆ ಭಾಳ ಇಷ್ಟವಾದರೆ, ಈ ಗ್ರಾಮ ದೇವತೆಗಳಿಗೆ ಮತ್ತು ಗ್ರಾಮ್ಯ ದೇವತೆಗಳಿಗೆ ಏನಾಗುತ್ತೆ, ತೆಗಳಿಕೆ ಭಾಳ ಮುಖ್ಯವಾಗುತ್ತೆ. ಶಿಷ್ಟ ದೇವತೆಗಳಿಗೆ ಶಾಕಾಹಾರ ನೈವೇದ್ಯವಾದರೆ, ಈ ಗ್ರಾಮ್ಯ ದೇವತೆಗಳಿಗೆ ಮಾಂಸಾಹಾರ ನೈವೇದ್ಯವಾಗುತ್ತೆ. ಶಿಷ್ಟ ದೇವತೆಗಳಿಗೆ ಪ್ರಶಂಸನೀಯ ಭಾಳ ಮುಖ್ಯವಾದರೆ, ಈ ಗ್ರಾಮ್ಯ ದೇವತೆಗಳಿಗೆ ತೆಗಳಿಕೆ ಮತ್ತು ಅಶ್ಲೀಲ ಭಾಷೆ ಭಾಳ ಮುಖ್ಯವಾಗುತ್ತೆ. ಶಿಷ್ಟ ದೇವತೆಗಳು ಭಕ್ತಿಯ ಸ್ವರೂಪವಾದರೆ, ಈ ಗ್ರಾಮ್ಯ ದೇವತೆಗಳು ಭಯದ ಸ್ವರೂಪವಾಗುತ್ತವೆ. ಭಕ್ತಿ ಅಥವಾ ಭಯ ಎರಡೂ ಇದ್ದರೂ ಕೂಡ ಏನಾಗುತ್ತವೆ, ಈ ಶಿಷ್ಟ ದೇವತೆಗಳು ಮತ್ತು ಗ್ರಾಮ್ಯ ದೇವತೆಗಳು ಈ ಮಾನವ ಕುಲದ ಬೆಳವಣಿಗೆಯನ್ನು ವ್ಯಕ್ತಪಡಿಸಿದ ಹೊರತು ಬೇರೆ ಏನನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಕೆಲವು ಸಲ ಅನಿವಾರ್ಯವಾಗಿ ನಾವು ಏನು ಮಾಡಬೇಕಾಗತ್ತೆ, ಈ ಭಯ ಮತ್ತು ಭಕ್ತಿಯನ್ನು ಮೇಳೈಸಿಕೊಂಡು ಮನುಷ್ಯ ಮುಂದಡಿಯಿಡಬೇಕಾಗತ್ತೆ. ಯಾಕಂದರೆ ಬೆಳವಣಿಗೆಯ ಹಂತಗಳು ಬೇರೆ ಬೇರೆಯಾಗಿರ್ತವೆ, ಪ್ರಕೃತಿಯ ಬೆಳವಣಿಗೆಗಳು ಕೂಡ ಬೇರೆ ಬೇರೆಯಾಗಿರ್ತವೆ. ಆ ಪ್ರಕೃತಿ, ಪುರುಷ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತೆ ಮನುಷ್ಯ ಯಾವಾಗಲೂ ಮುನ್ನಡಿ ಇಡ್ತಾ ಹೋಗ್ತಾನೆ, ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾ ಇರ್ತಾನೆ, ಬೆಳವಣಿಗೆಯನ್ನು ಕಾಣ್ತಾ ಇರ್ತಾನೆ. ಇಲ್ಲಿ ಧನಾತ್ಮಕವಾದ ದೃಷ್ಟಿಕೋನ ಭಾಳ ಮುಖ್ಯ ಆಗುತ್ತೆ. ಯಾವುದೇ ದೇವರುಗಳ ಮತ್ತು ದೇವತೆಗಳ ಅಧ್ಯಯನ ಮಾಡಬೇಕಾದ್ರೆ ಈ ಧನಾತ್ಮಕ ದೃಷ್ಟಿಕೋನ ಭಾಳ ಮುಖ್ಯವಾಗುತ್ತೆ. ಆ ಧನಾತ್ಮಕ ದೃಷ್ಟಿಕೋನದಲ್ಲಿ ಋಣಾತ್ಮಕ ದೃಷ್ಟಿಕೋನವನ್ನು ಮುಂದೆ ಮಾಡಿದ್ರೆ ಏನಾಗುತ್ತೆ, ಅನಾಹುತಗಳಿಗೆ ದಾರಿ ಮಾಡಿಕೊಡ್ತದೆ. ಆದ ಕಾರಣ ಈ ದೇವರುಗಳ ಮತ್ತು ದೇವತೆಗಳ ಅಭ್ಯಾಸ ಮಾಡಬೇಕಾದ್ರೆ ಭಾಳ ಸೂಕ್ಷ್ಮತೆ ಭಾಳ ಮುಖ್ಯ ಆಗುತ್ತೆ. ಮತ್ತು ಈ ಧನಾತ್ಮಕವಾದ ದೃಷ್ಟಿಕೋನ ಮುಖ್ಯವಾಗುತ್ತೆ, ಧನಾತ್ಮಕವಾದ ವಿಶ್ಲೇಷಣೆ ಮುಖ್ಯವಾಗುತ್ತೆ. ಯಾಕಂದರೆ ಮನುಷ್ಯನನ್ನು ಮುಂದಕ್ಕೆ ಕರೆದುಕೊಂಡು ಹೋಗೋದು ಈ ಧನಾತ್ಮಕ ವಿಶ್ಲೇಷಣೆ, ಧನಾತ್ಮಕ ದೃಷ್ಟಿಕೋನ, ಧನಾತ್ಮಕ ವಿಚಾರ. ಆ ಧನಾತ್ಮಕವೇ ಮನುಷ್ಯನ ಭವಿಷ್ಯತ್ತಿಗೆ ಬಹಳ ಬುದ್ಧಿ ಕೂಡ ಆಗುತ್ತೆ. ಆದ ಕಾರಣ ನಾವು ಈ ಹಿನ್ನೆಲೆಯಲ್ಲಿ ಈ ಗ್ರಾಮ ದೇವತೆಗಳನ್ನು ಮತ್ತು ಗ್ರಾಮ್ಯ ದೇವತೆಗಳನ್ನು ನಾವು ನೋಡಬೇಕಾಗುತ್ತೆ. ಈ ಗ್ರಾಮ ದೇವತೆಗಳ ಭಾಷೆಯನ್ನು ನೋಡಿದಾಗ ಅಲ್ಲಿ ಏನಾಗುತ್ತೆ,
ಅವ್ವ, ಅಮ್ಮ, ಈಶ್ವರಿ, ದೇವಿ ಇತ್ಯಾದಿಗಳಾಗಿ ಕಾಣ್ತೀವಿ ನಾವು. ಮೊದಲನೇದಾಗಿ ದುರ್ಗವ್ವ, ದ್ಯಾಮವ್ವ, ಸುಂಕ್ಲವ್ವ, ತಾಯವ್ವ ಅಂತ ಹೇಳಿದರೆ, ನಂತರದ ದಿನಗಳಲ್ಲಿ ನಾವು ದುರ್ಗಮ್ಮ, ದ್ಯಾವಮ್ಮ, ಸುಂಕ್ಲಮ್ಮ, ಚೌಡಮ್ಮ, ಚಾಮುಂಡಮ್ಮ ಇತ್ಯಾದಿಗಳು ನೋಡ್ತೇವೆ. ನಂತರದಲ್ಲಿ ಈ ಅಂಬೆ ಅಂತಕ್ಕಂಥ ನೋಡ್ತೇವೆ. ದುರ್ಗಾಂಬೆ ಇತ್ಯಾದಿಗಳನ್ನ ನೋಡ್ತೀವಿ. ನಂತರ ಅಮ್ಮ ಅಂತಕ್ಕಂಥ ನೋಡ್ತೀವಿ. ಎಲ್ಲಮ್ಮ, ದೇವಮ್ಮ, ದ್ಯಾವಮ್ಮ ಅಂತ ಇತ್ಯಾದಿಗಳನ್ನು ನೋಡ್ತೀವಿ. ನಂತರದಲ್ಲಿ ಈಶ್ವರಿ ಅಂತ ನೋಡ್ತೀವಿ. ಚೌಡೇಶ್ವರಿ, ಚಾಮುಂಡೇಶ್ವರಿ, ಭುವನೇಶ್ವರಿ ಇತ್ಯಾದಿ ಇತ್ಯಾದಿ. ನಂತರದಲ್ಲಿ ನಾವು ಮಾಡ್ತೀವಿ ನಾವು ದೇವಿ ಅಂತೇಳಿ ನೋಡ್ತೀವಿ. ಈ ಮುಂಬಾದೇವಿ, ದುರ್ಗಾದೇವಿ, ಕಾಳಿಕಾದೇವಿ ಇತ್ಯಾದಿ ಇತ್ಯಾದಿ. ಕೆಲವು ಸಲ ಈ ದೇವತೆಗಳ ಪೂಜಾರಿಗಳು ಶಿಷ್ಟವರ್ಗದವರಾಗಿರ್ಬೋದು ಅಥವಾ ಈ ಇನ್ನಿತರ ವರ್ಗಗಳಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಅದು ಕೆಲವು ಸಲ ಈ ಬೆಳವಣಿಗೆಯನ್ನು ಅವಲಂಬಿಸಿರ್ತದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ದೇವತೆಗಳ ಪೂಜಾರಿಗಳು ಸಾಮಾನ್ಯವಾಗಿ ಈ ಶಿಷ್ಟವರ್ಗವನ್ನು ಹೊರತುಪಡಿಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ವಿಶೇಷವಾಗಿ ಹೆಣ್ಮಕ್ಕಳು ಪೂಜಾರಿಣಿಗಳಾಗಿರ್ತಾರೆ. ಅಂದರೆ ಈ ಹಿನ್ನೆಲೆಯಲ್ಲಿ, ಅಂದರೆ ಸ್ತ್ರೀ ಪ್ರಧಾನ ರೀತಿಯಲ್ಲಿ, ದ್ರಾವಿಡ ಭಾಷೆಯ ರೀತಿಯಲ್ಲಿ, ಕೃಷಿ ಪ್ರಧಾನ ವ್ಯವಸ್ಥೆಯಲ್ಲಿ, ಶಕ್ತಿ ಪ್ರಧಾನ ವ್ಯವಸ್ಥೆಯಲ್ಲಿ, ಪುರುಷ ಪ್ರಕೃತಿ ಮತ್ತು ಶಕ್ತಿ ಹಿನ್ನೆಲೆಯಲ್ಲಿ ಈ ಗ್ರಾಮ ದೇವತೆ ಮತ್ತು ಗ್ರಾಮ್ಯ ದೇವತೆಗಳನ್ನು ಅಭ್ಯಾಸ ಮಾಡಿದಾಗ ನಮಗೆ ಅವುಗಳಲ್ಲಿರತಕ್ಕಂಥ ಸಂಪತ್ತು, ವಿಶೇಷ ಸಂಪತ್ತು ಸಿಗುತ್ತೆ. ಅದನ್ನು ಧನಾತ್ಮಕವಾಗಿ ನೋಡಬೇಕು. ಸೊ ಇಲ್ಲಿ ನಾವು ಜನಪದರವನ್ನು ಶಾಸ್ತ್ರೀಯ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಧನಾತ್ಮಕವಾಗಿ ಅಭ್ಯಾಸ ಮಾಡಬೇಕು. ಆ ಧನಾತ್ಮಕವಾದ ಅಭ್ಯಾಸ, ಆ ಧನಾತ್ಮಕವಾದ ದೃಷ್ಟಿಕೋನ ಮನುಷ್ಯನನ್ನು ಭವಿಷ್ಯದಲ್ಲಿ ಬಹಳ ಬುದ್ಧಿಯನ್ನಾಗಿಸ್ತದೆ. ಆದ ಕಾರಣ ಈ ಧನಾತ್ಮಕ ದೃಷ್ಟಿಯಿಂದ, ಬಹಳ ಸೂಕ್ಷ್ಮತೆಯಿಂದ ನಾವು ಇವುಗಳ ಬೆಳವಣಿಗೆಯನ್ನು, ಈ ದೇವತೆಗಳ ಅಭ್ಯಾಸವನ್ನು, ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ದಿಕ್ಕಿನತ್ತ ನಾವು ಮುಂದುವರಿಯೋಣ. ನಮ್ಮ ಭವಿಷ್ಯ ಸುಖಕರವಾಗಲಿ, ಆದರ್ಶಮಯವಾಗಿರಲಿ, ಸಮ್ಮಿಳಿತವಾಗಿರಲಿ. ಈ ರೀತಿಯಾಗಿ ನಾವು ನಮ್ಮ ಮನುಷ್ಯನ ಹೆಜ್ಜೆ ಗುರುತುಗಳನ್ನು ಗುರುತಿಸುತ್ತಾ ಮುಂದೆ ಸಾಗುತ್ತಾ ಹೋಗಬೇಕಾಗಿದೆ. ಮಾನ್ಯರೇ, ಚಂದಾದಾರರಾಗಿ ಬೆಂಬಲವನ್ನು ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.